ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ವೈಟಮಿನ್ D3 ಡ್ರಾಪ್ಸ್. ಯಾಕೆ ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಏನೆಲ್ಲ ಟಿಪ್ಸ್ ನ ಫಾಲೋ ಮಾಡಬೇಕು. 0.5 ml ಮಾತ್ರ ಕೊಡಬೇಕು. ಕೊಟ್ಟಿಲ್ಲ ನೀವು ಕೊಡಬೇಡಿ. ಆಲ್ರೆಡಿ 1.5 ವರ್ಷ ನಾನು ಕೊಟ್ಟೇ ಇಲ್ಲ, 6 ಮಂತ್ಸ್ ಅಷ್ಟೇ ಕೊಟ್ಟಿದ್ದು. ನಾ ಮಿಸ್ ಆಗಿದ್ದಿಲ್ಲ. ನಾನು ದಿನಕ್ಕೆ 2 ಸಲ ಹಾಕ್ಲಾ ಅಂತ. ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಲ್ವಾ. ವೈಟಮಿನ್ D3 ಮಕ್ಕಳಿಗೆ ವೈಟಮಿನ್ D3 ಡ್ರಾಪ್ಸ್ ನ ಕೊಡ್ಲೇಬೇಕಾ, ಯಾಕೆ ಕೊಡಬೇಕು, ಏನಕ್ಕೆ ಕೊಡಬೇಕು, ಇದರಲ್ಲಿ ಏನಿದೆ, ಎಷ್ಟು ಕೊಡಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆನ್ಸರ್ ಕೊಡ್ತೀನಿ. ಮೊದಲನೇದಾಗಿ ನನಗೆ ಫ್ರೀಕ್ವೆಂಟ್ ಆಗಿ ಕ್ವೆಶ್ಚನ್ಸ್ ಬರ್ತಿದೆ, ವೈಟಮಿನ್ D3 ಬಗ್ಗೆ ವಿಡಿಯೋ ಮಾಡಿ ಅಕ್ಕ. ನಮ್ಮ ಮನೆಯಲ್ಲಿ ವೈಟಮಿನ್ D3 ನ ಅಥವಾ ಯಾವುದೇ ಒಂದು ಸಿರಪ್ ನ ಕೊಡಕ್ಕೆ ಬಿಡ್ತಿಲ್ಲ. ನಮ್ಮ ಮನೆಯಲ್ಲಿ ನಿಮ್ಗೇನು ನಾವು ಕೊಟ್ಟೇ ಇಲ್ಲ, ಇದನ್ನ ಮಗುಗೆ ಇವಾಗ ಕೊಡ್ಬೇಕಾ ಬೇಡ, ಅದ್ರಲ್ಲಿ ಏನೇನೋ ಇರುತ್ತೆ, ಕೊಡಬೇಡ ಅಂತ ಕೊಡ್ತಿಲ್ಲ ಅಕ್ಕ. ನೀವು ಕೊಡ್ತಿದ್ದೀರಾ, ನಾನು ಲಿಟಲ್ಗೆ ನೋಡಿದ್ದೀನಿ ನೀವು ಕೊಡ್ತಿರುವಂತಹ ವಿಡಿಯೋನ. ಯಾಕೆ ಕೊಡಬೇಕು ಅಂತ ಒಂದು ವಿಡಿಯೋ ಮಾಡಿ ನಾನು ನಮ್ಮ ಮನೆಯವ್ರಿಗೆ ತೋರಿಸ್ತೀನಿ, ಅವಾಗ ಅವರು ನನಗೆ ಕೊಡೋದಕ್ಕೆ ಬಿಡ್ತಾರೆ ಅಂತ ಹೇಳಿದ್ರು. ಸೊ ಐ ಥಾಟ್ ಆಫ್ ಡೂಯಿಂಗ್ ದಿಸ್ ವಿಡಿಯೋ. ಎಸ್, ಸೊ ಐ ವಿಲ್ ಬಿ ಸ್ಟಾರ್ಟಿಂಗ್ ನೌ. ಓಕೆನಾ. ವೈಟಮಿನ್ D3 ಅಂತಂದ್ರೆ ಏನು? ಸೊ ವೈಟಮಿನ್ D3 ಅನ್ನೋದು ನಮಗೆ ಬೇಕೇ ಬೇಕು. ಸೊ ಯಾಕೆ ಮಕ್ಕಳುಗಳಿಗೆ ನಾವು ಸಪ್ಲಿಮೆಂಟ್ಸ್ ರೀತಿ, ಟಾನಿಕ್ ಅಂತ ಏನು ಹೇಳ್ತೀವಿ, ಸಿರಪ್, ಆ ರೀತಿಯಲ್ಲಿ ಕೊಡ್ತೀವಿ ಅಂತಂದ್ರೆ, ವೈಟಮಿನ್ D3 ಅಂತಂದ್ರೆ ನಮಗೆ ಹೇರಳವಾಗಿ ಸಿಗೋದು ಸೂರ್ಯನಿಂದ. ಸೊ ಮಕ್ಕಳು ಅಂದ್ರೆ ಸೂರ್ಯನ ಒಂದು ನೆರಳಲ್ಲಿ ಆಟ ಆಡೋದಿಲ್ಲ. 0 to 6 ಮಂತ್ಸ್ ಅಥವಾ 0 to 1 year ಅಂತಾನೆ ಅನ್ಕೊಳ್ಳೋಣ. ಸೊ 1 ವರ್ಷ ಮಕ್ಕಳುಗಳಿಗೆ ನಾವು ಸಪ್ಲಿಮೆಂಟ್ಸ್ ನ ಕೊಡ್ತೀವಿ. ಸೊ ಸೂರ್ಯನಿಂದ ನಮಗೆ ಚೆನ್ನಾಗಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ನಮಗೆ ಆಹಾರದಲ್ಲಿ ಸಿಗುತ್ತೆ. ಆಹಾರ ಅಂತಂದ್ರೆ ಯಾವುದು? ನಾನ್ ವೆಜಿಟೇರಿಯನ್ ಅಲ್ಲಿ ಆರ್ಗನ್ಸ್ ಅಂತ ಹೇಳ್ತೀವಲ್ಲ, ಈಗ ಲಿವರ್, ಅದರಲ್ಲಿ ತುಂಬಾ ಚೆನ್ನಾಗಿ ವೈಟಮಿನ್ D3 ಇರುತ್ತೆ. ನಾನ್ ವೆಜಿಟೇರಿಯನ್ ಅಲ್ಲಿ ಲಿವರ್ ಅಲ್ಲಿ ಇರುತ್ತೆ. ವೆಜಿಟೇರಿಯನ್ ಒಂದು ಫುಡ್ ಅಲ್ಲಿ ಮೊಸರು, ಯೋಗರ್ಟ್, ಚೀಸ್, ಆಮೇಲೆ ಮಶ್ರೂಮು, ಅದಾದ್ಮೇಲೆ ಸೋಯಾ, ಇದರಲ್ಲೆಲ್ಲ ವೈಟಮಿನ್ D3 ಇರುತ್ತೆ. ರಿಸರ್ಚ್ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ 1 ರಿಂದ 2 ಪೀಸ್ ಲಿವರ್ ಅಲ್ಲಿ, ಅಂದ್ರೆ ಅನಿಮಲ್ ಲಿವರ್, ಐದರ್ ಚಿಕನ್ ಇರಬಹುದು ಅಥವಾ ಮಟನ್ ಇರಬಹುದು, ಲಿವರ್ ಅಲ್ಲಿ ಸಿಗುವಂತಹ ವೈಟಮಿನ್ D3 ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮಶ್ರೂಮ್ ನ ನಾವು ಅದರದ್ದು 3 ರಿಂದ 4 ಪಟ್ಟು ಹೆಚ್ಚಾಗಬೇಕಾಗತ್ತೆ. ಓಕೆನಾ. ಸೊ ಅಷ್ಟು ಪ್ರಮಾಣ ಜಾಸ್ತಿ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ಇರುತ್ತೆ. ಸೊ ಆಹಾರದಲ್ಲೂ ಸಿಗುತ್ತೆ. ಆದ್ರೆ ಹುಟ್ಟಿದ ಮಕ್ಕಳಿಗೆ ನಾವು ಆಹಾರ ಕೊಡೋದೇ 6 ಮಂತ್ಸ್ ಇಂದ. ಸೊ ಮಕ್ಕಳು ಅಷ್ಟು ತಿನ್ನೋದಿಲ್ಲ, ಅದಕ್ಕೋಸ್ಕರನೇ ಸಪ್ಲಿಮೆಂಟ್ಸ್ ಕೊಡೋದು. ಇದು ಇಂಡಿಯಾ ಅಂಡ್ ಬೇರೆ ಅದರ್ ಕಂಟ್ರೀಸ್ ಅಲ್ಲಿ ಸಪ್ಲಿಮೆಂಟ್ಸ್ ನ ಕೊಡ್ಲೇಬೇಕು ಅನ್ನುವಂತಹ ಒಂದು ರಿಸರ್ಚ್ ನಡೆದು ಇದನ್ನ ಪಾಲಿಸ್ತಿರೋದು. ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬಿಡಿ. ನೀವೇನಾದ್ರೂ ಮಿಸ್ ಮಾಡ್ತಿದ್ರೆ ಈ ವಿಡಿಯೋನ ಡೀಟೇಲ್ ಆಗಿ ನೋಡಿ, ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಇದು ತಾಯಿಯ ಎದೆ ಹಾಲಲ್ಲಿ ಸಿಗಲ್ವಾ? ಖಂಡಿತವಾಗ್ಲೂ ಸಿಗುತ್ತೆ. ಆದ್ರೆ ತಾಯಿಗೆ ಎಷ್ಟು ನ್ಯೂಟ್ರಿಷನ್ ಸಿಗ್ತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಯಿಯ ನ್ಯೂಟ್ರಿಷನ್, ಅವರ ಒಂದು ಡಯಟ್ ಪ್ಲೇಟ್ ಹೇಗಿದೆ, ಮೀಲ್ ಪ್ಲೇಟ್ ಹೇಗಿದೆ, ಹಣ್ಣು, ತರಕಾರಿ, ಸೊಪ್ಪು, ಕಾಳುಗಳು, ಬೇಳೆ, ಅದೆಲ್ಲಾನು, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಪ್ರೋಟೀನ್ ಅಂತ ಏನ್ ಹೇಳ್ತೀವಿ, ಅದೆಲ್ಲಾನು ಇದೆಯಾ? ಬಾಣಂತನ ಟೈಮಲ್ಲಿ ಸರಿಯಾಗಿ ಊಟನೇ ಕೊಡೋದಿಲ್ಲ. ಮೋರ್ ಇಂಪಾರ್ಟೆಂಟ್ಲಿ ನೀರೇ ಕೊಡೋದಿಲ್ಲ. ಪ್ರತಿ ಎದೆ ಹಾಲು ಉಣಿಸುವಂತಹ ತಾಯಂದಿರಿಗೆ 1600 IU ಪರ್ ಡೇ ಸಿಗ್ಬೇಕಾಗುತ್ತೆ. ಅಷ್ಟು ಸಿಗ್ತಾ ಇಲ್ಲ ನಮ್ಮ ಒಂದು ಇಂಡಿಯನ್ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡೋದಾದ್ರೆ. ಅದಕ್ಕೋಸ್ಕರ ತಾಯಿಗೆ ಸರಿಯಾಗಿ ನ್ಯೂಟ್ರಿಷನ್ ಇಲ್ಲ, ವೈಟಮಿನ್ D3 ಸಿಗ್ತಲ್ಲ ಒಂದಿದ್ರಲ್ಲಿ, ಮಗುಗೆ ಹೇಗೆ ಅವರು ಕೊಡ್ಸೋದಕ್ಕಾಗತ್ತೆ, ಕೊಡೋದಕ್ಕಾಗತ್ತೆ ಅವರ ಒಂದು ಎದೆ ಹಾಲಲ್ಲಿ. ಅದಕ್ಕೋಸ್ಕರ ವೈಟಮಿನ್ D3 ನ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್. ಅಂಡ್ ಆಲ್ಸೋ ಎದೆ ಹಾಲು ಮಗುಗೆ ಇಲ್ಲ, ಫಾರ್ಮುಲಾ ಕೊಡ್ತಿದೀವಿ. ಫಾರ್ಮುಲಾದಲ್ಲಿ ಸಿಗಲ್ವಾ? ಖಂಡಿತವಾಗ್ಲೂ ಸಿಗತ್ತೆ. ಅದೂ ಪ್ರೋಟೀನ್, ಒಂದು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಕೆಲವುದ್ರಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಒಂದು ಫಾರ್ಮುಲಾ ಮಿಲ್ಕ್ಸ್ ಅಲ್ಲಿ. ಅದರಲ್ಲೂ ಸಹ ಪ್ರಮಾಣ ಇರುತ್ತೆ, ಸಪ್ಲಿಮೆಂಟ್ಸ್ ಅಷ್ಟು ಇರೋದಿಲ್ಲ. ಈ ವೈಟಮಿನ್ D3 ನ ಕೊಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ? ಕೊಡ್ಲೇಬೇಕಾ ಅಂತಂದ್ರೆ ಎಸ್, ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಮಗುವಿಗೆ ಕ್ಯಾಲ್ಸಿಯಂ ಅನ್ನೋದು ಅಬ್ಸಾರ್ಬ್ ಆಗೋದಿಲ್ಲ. ಹಾಲಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಮಗುಗೆ ಹಾಲು ಚೆನ್ನಾಗಿ ದಕ್ಕಬೇಕು, ಕ್ಯಾಲ್ಸಿಯಂ ಚೆನ್ನಾಗಿ ಮಗುಗೆ ಸೇರ್ಬೇಕು. ಕ್ಯಾಲ್ಸಿಯಂ ಇಸ್ ನಥಿಂಗ್ ಬಟ್ ಬೋನ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಈ ಕ್ಯಾಲ್ಸಿಯಂ ಚೆನ್ನಾಗಿ ಬಾಡಿಗೆ ಅಬ್ಸಾರ್ಬ್ ಆಗಬೇಕು ಅಂತಂದ್ರೆ ವೈಟಮಿನ್ D3 ಇರಬೇಕು. ಸೊ ಅದರಿಂದ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ವೈಟಮಿನ್ D3 ಇಂಪಾರ್ಟೆನ್ಸ್. ವೈಟಮಿನ್ D3 ನ ಕೊಟ್ಟಾಗ ಮಗುಗೆ ಕ್ಯಾಲ್ಸಿಯಂ ಅನ್ನೋದು ಚೆನ್ನಾಗಿ ಸೇರುತ್ತೆ. ಅಂಡ್ ನೆಕ್ಸ್ಟ್, ಮಗುಗೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗಬೇಕು. ಹುಟ್ಟಿದ ಮಕ್ಕಳುಗಳಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಅದು ಇನ್ನೂ ಚೆನ್ನಾಗಿ ಡೆವಲಪ್ ಆಗಬೇಕು. ಫ್ರೀಕ್ವೆಂಟ್ ಆಗಿ ಕೋಲ್ಡ್, ಕಾಫಿ ಏನೂ ಆಗಬಾರ್ದು ಅಂತಂದ್ರೆ ವೈಟಮಿನ್ D3 ಸಹ ಚೆನ್ನಾಗಿರ್ಬೇಕು. ಸೂರ್ಯನ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ನಾವು ಎಕ್ಸ್ಪೋಸ್ ಮಾಡೋಕ್ಕಾಗುತ್ತೆ. ಬ್ಯಾಂಗ್ಳೂರ್ ವೆದರ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಸನ್ಲೈಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂಡ್ ಆಲ್ಸೋ ಮಗುಗೆ ತುಂಬಾ ಹೆವಿ ಶಾಖ, ತುಂಬಾ ಬಿಸಿಲಿದ್ದಾಗೂ ತೋರ್ಸಕ್ಕಾಗಲ್ಲ, ಮಗುಗೆ ಸನ್ಬರ್ನ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಈ ಒಂದು ವೈಟಮಿನ್ D3 ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ. ಅಂಡ್ ಆಲ್ಸೋ ಫ್ಯೂಚರ್ ಅಲ್ಲಿ ಮಗುಗೆ ಯಾವುದೇ ರೀತಿ ಕ್ಯಾನ್ಸರ್ ಇರಬಹುದು ಅಥವಾ ಡಯಾಬಿಟಿಸ್ ಅಂಡ್ ಆಲ್ಸೋ ಆಟೋ ಇಮ್ಯೂನ್ ಸಿಸ್ಟಮ್ ಡಿಸೀಸಸ್ ಬರಬಾರ್ದು ಅಂತ ಅಂದ್ಬಿಟ್ಟು
ವೈಟಮಿನ್ D3 ಪ್ರತಿ ಮಗುವಿಗೂ ಸೇರ್ಲೇಬೇಕು ಅಂತ ರಿಸರ್ಚ್ ಎಲ್ಲ ನಡೆದು ಒಂದು ಕೇಸ್ ಸ್ಟಡೀಸ್ ಎಲ್ಲ ನಡೆದು ಪ್ರತಿ ಮಗು ಹುಟ್ಟಿದಾಗ ಡಾಕ್ಟರ್ಸ್ಗಳೇ ಬರೆದು ಕಳಿಸ್ಬಿಡ್ತಾರೆ ದಟ್ ಮಗುಗೆ 1 ವರ್ಷದವರೆಗೂ ನೀವು ವೈಟಮಿನ್ D3 ನ ಕೊಡಿ ಅಂತ. ನಾನು ಅವಾಗಲೇ ಹೇಳಿದಂಗೆ ಎಷ್ಟೋ ಮನೆಗಳಲ್ಲಿ ಮಕ್ಕಳಿಗೆ ವೈಟಮಿನ್ D3 ಕೊಡಲ್ಲ, ಮಿಸ್ ಮಾಡಿರ್ತಾರೆ. ಬೇಕು ಅಂತ ಅಂದ್ರೆ ನಾವೇನ್ ಕೊಟ್ಟಿದ್ವಾ ಕೊಡ್ಲೇಬಾರ್ದು ಅಂತ ಅಂದ್ಬಿಟ್ಟು ಕೊಡದೇ ಇರೋರು ಇರ್ತಾರೆ, ನೆಗ್ಲೆಕ್ಟ್ ಮಾಡಿರೋರು ಇರ್ತಾರೆ. ಇದನ್ನ ನೆಗ್ಲೆಕ್ಟ್ ಮಾಡ್ಬೋದು, ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಏನಾಗಬಹುದು, ಏನೇನು ಆಗುವಂತ ಚಾನ್ಸಸ್ ಇರುತ್ತೆ ಅಂತಂದ್ರೆ ಡೆವಲಪ್ಮೆಂಟಲ್ ಡಿಲೇ ಆಗ್ತಾ ಇರುತ್ತೆ. ಯಾಕೆ ಡೆವಲಪ್ಮೆಂಟಲ್ ಡಿಲೇ ಆಗ್ತಾ ಇರುತ್ತೆ? ಮಗುಗೆ ಅವಾಗಲೇ ಹೇಳ್ದಂಗೆ ಕ್ಯಾಲ್ಸಿಯಂ ಇಸ್ ನಥಿಂಗ್ ಬಟ್ ಬೋನ್ ಸ್ಟ್ರೆಂತ್. ಕ್ಯಾಲ್ಸಿಯಂ ಇಂದ ಬೋನ್ ಸ್ಟ್ರೆಂತ್ ಆಗುತ್ತೆ. ಬೋನ್ ಸ್ಟ್ರೆಂತ್ ಚೆನ್ನಾಗಿ ಆಗ್ಬೇಕು, ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗಬೇಕು ಬಾಡಿಗೆ ಅಂತಂದ್ರೆ ಈ ಒಂದು ವೈಟಮಿನ್ D3 ಬೇಕು. ಬೋನ್ ಸ್ಟ್ರೆಂತ್ ಅಂತಂದ್ರೆ ಆಬ್ವಿಯಸ್ಲಿ ಒಂದು ಮೋಟರ್ ಡೆವಲಪ್ಮೆಂಟ್, ಮಗು ರೋಲ್ ಓವರ್ ಇರಬಹುದು, ಆಮೇಲೆ ಕುತ್ಕೊಳ್ಳೋದಕ್ಕೆ, ತೆವಳೋದಕ್ಕೆ, ನಿಲ್ಲೋದಕ್ಕೆ, ನಡೆಯೋದಕ್ಕೆ, ಓಡೋದಕ್ಕೆ, ಇದೆಲ್ಲಾನು ಬೋನ್ ಸ್ಟ್ರೆಂತ್ ಆಗಿರುತ್ತೆ. ಸೊ ನಾವು ವೈಟಮಿನ್ D3 ನ ಕೊಡದೇ ಇದ್ದಾಗ ಡೆವಲಪ್ಮೆಂಟಲ್ ಡಿಲೇ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ. ರಿಸರ್ಚ್ ಸಹ ಅದೇ ಹೇಳುತ್ತೆ. ಯಾವ ಮಕ್ಕಳಿಗೆ ಈ ಒಂದು ಸಪ್ಲಿಮೆಂಟ್ ವೈಟಮಿನ್ D3 ಸಪ್ಲಿಮೆಂಟ್ ಸಿಗದೇ ಇರುವಂತಹ ಮಕ್ಕಳುಗಳಿಗೆ ಚಾನ್ಸಸ್ ಆಫ್ ಡೆವಲಪ್ಮೆಂಟಲ್ ಡಿಲೇ ಜಾಸ್ತಿ ಆಗಿರುತ್ತೆ. ಬಟ್ ಅದು ಬೇರೆ ರೀಸನ್ ಇರುತ್ತೆ, ಇದೊಂದೇ ರೀಸನ್ ಅಲ್ಲ. ನನ್ನ ಮಗುಗೆ ನಾನು ಚೆನ್ನಾಗಿ ಕೊಟ್ಟಿದ್ದೀನಿ ವೈಟಮಿನ್ D3 ಡಿಲೇ ಆಗ್ಬಿಟ್ಟಿದೆ ಅಂತಂದ್ರೆ ಇದೇ ರೀಸನ್ ಅಂತಂದ್ರೆ ಇದು ನೋ, ದೇರ್ ಆರ್ ಅದರ್ ರೀಸನ್ಸ್ ಆಲ್ಸೋ, ಬಟ್ ಇದು ಒನ್ ಆಫ್ ದ ರೀಸನ್ ಅಂತ ರಿಸರ್ಚ್ ಹೇಳುತ್ತೆ. ಅಂಡ್ ರಿಕೆಟ್ಸ್ ಅಂತ ಹೇಳ್ತೀವಿ, ತುಂಬಾ ವೀಕ್ ಬೋನ್ಸ್ ಆಗಿರುತ್ತೆ ಅಂಡ್ ಆಲ್ಸೋ ಮಗುಗೆ ತುಂಬಾ ವೀಕ್ನೆಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಒಂದು ಮಾಂಸಖಂಡಗಳ ಕಡಿಮೆ, ತುಂಬಾ ವೇಟ್ ಗೇನ್ ಆಗಲ್ಲ ಅಂಡ್ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಲ್ಲ, ಆ ಇಶ್ಯೂಸ್ ಎಲ್ಲ ಬರುವಂತಹ ಚಾನ್ಸಸ್ ಇರುತ್ತೆ. ಈ ವೈಟಮಿನ್ D3 ಹುಟ್ಟಿದಾಗ್ಲಿಂದ 1 ವರ್ಷದವರೆಗೂ ನಾವು ಕೊಡ್ಲೇಬೇಕಾಗುತ್ತೆ. 1 ವರ್ಷ ಆದ್ಮೇಲೆ ಮಗುಗೆ ಸಾಲಿಡ್ ಅಲ್ಲೇ ನಾವು ಮಗು ತಿನ್ನುವಂತಹ ಆಹಾರದಲ್ಲಿ ಇದ್ದೇ ಇರುತ್ತೆ. ಅಂಡ್ ಆಲ್ಸೋ ಮಕ್ಕಳು ಸಹ ಓಡೋದಕ್ಕೆಲ್ಲ ಶುರು ಮಾಡಿದ್ರೆ ಆಬ್ವಿಯಸ್ಲಿ ಸೂರ್ಯನ ಒಂದು ನೆರಳಲ್ಲಿ ಆಟ ಆಡ್ತಾರೆ, ಚೆನ್ನಾಗಿ ವೈಟಮಿನ್ D3 ಸಿಗುತ್ತೆ. ಬಟ್ 1 ವರ್ಷದವರೆಗೂ ನೀವು ಮಗುಗೆ ಈ ಒಂದು ವೈಟಮಿನ್ D3 ಸಪ್ಲಿಮೆಂಟ್ಸ್ ನ ಕೊಡ್ಲೇಬೇಕಾಗತ್ತೆ. ನೀವೇನಾದ್ರೂ ಎದೆ ಹಾಲು ಕೊಡಿಸ್ತಿದ್ದೀರಾ ಅಂತಂದ್ರೆ ನಿಮ್ಮ ಆಹಾರನ ತಗೊಳ್ಳಿ. ನಿಮ್ಮ ಆಹಾರದಲ್ಲೂ ಸಹ ನೀವು ಚೆನ್ನಾಗಿರುವ ಆಹಾರ ತಗೊಂಡಾಗ ನಿಮ್ಮ ಎದೆ ಹಾಲಲ್ಲೂ ಮಗುಗೆ ವೈಟಮಿನ್ D3 ಸಿಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಅದ್ರಲ್ಲೂ ಮಗುಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ. ಅವಾಗಲೇ ಹೇಳ್ದಂಗೆ ಫಾರ್ಮುಲಾ ಮಿಲ್ಕ್ ಅಲ್ಲೂ ಮಗುಗೆ ಸಿಗುತ್ತೆ. ನಾವು ಕ್ವೆಶ್ಚನ್ಸ್ ಕಮ್, ಅಯ್ಯೋ ನನ್ನ ಮಗುಗೆ ನಾನು ಇಷ್ಟು ದಿನ ಹಾಕೇ ಇರಲಿಲ್ಲ, ಯಾವ್ದು ಹಾಕಬೇಕು, ಏನು ಹಾಕಬೇಕು ಅಂತ ತುಂಬ ಒಂದು ಕ್ವೆಶ್ಚನ್ಸ್ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಯೂಶಲಿ ಡಾಕ್ಟರ್ಸ್ಗಳು ನಿಮಗೆ ಪ್ರಿಸ್ಕ್ರೈಬ್ ಮಾಡೋದು ಇದೇ ಆಗಿರುತ್ತೆ. ಎಸ್, ಸೊ ಇದು ವೈಟಮಿನ್ D3 ಡ್ರಾಪ್ಸ್. ಕೆಲವರು ಕ್ಯಾಲ್ಸಿಯಂ ಮ್ಯಾಕ್ಸ್ ಅಂತ ಕೊಡ್ತಾರೆ, ಅದರಲ್ಲೂ ಸಹ ವೈಟಮಿನ್ ಇರುತ್ತೆ. ನೀವು ನಿಮ್ಮ ಡಾಕ್ಟರ್ಸ್ನ ಕೇಳ್ಕೊಳ್ಳಿ ಯಾವ್ದನ್ನ ಹಾಕ್ಬೇಕು. ಅದರಲ್ಲೂ ಇದೆ, ಇದರಲ್ಲೂ ಯೂಶಲಿ ಡಾಕ್ಟರ್ಸ್ಗಳು ಪ್ರಿಸ್ಕ್ರೈಬ್ ಮಾಡೋದು ಇದೆ. ಬಟ್ ಇದರಲ್ಲಿ ಒಂದೊಂದು ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಅದೇನ್ ತಪ್ಪು ಅಂತಂದ್ರೆ, ಇದು ವೈಟಮಿನ್ D3 ಆಪ್ಟಿಮಮ್ ಸ್ಟ್ರೆಂತ್ 400 IU per ml ಅಂತ ಇರುತ್ತೆ. 400 IU per ml ಅಂತ ಇರುತ್ತೆ. ಕೆಲವು ಒಂದು ವೈಟಮಿನ್ D3 ಡ್ರಾಪ್ಸ್ ಅಲ್ಲಿ 800 IU per ml ಅಂತ ಇರುತ್ತೆ. ಅದನ್ನ ನೋಡ್ಕೊಳ್ಳಿ, ನಿಮ್ಮ ಒಂದು ಡ್ರಾಪ್ಸ್ ಅಲ್ಲಿ ಎಷ್ಟಿದೆ. ನಿಮ್ಮ ಡ್ರಾಪ್ ಅಲ್ಲಿ ನೀವು ತಗೊಂಡು ಬಂದಿರುವಂತಹ ಒಂದು ವೈಟಮಿನ್ D3 ಡ್ರಾಪ್ ಅಲ್ಲಿ 400 ಬಾಕ್ಸ್ ಮೇಲೆ ಕೊಟ್ಬಿಟ್ಟಿರ್ತಾರೆ. 400 IU per ml ಇದ್ದಾಗ ನೀವು ಇದನ್ನ 1 ml per ಡೇ ಕೊಡ್ಬೇಕಾಗುತ್ತೆ. ಯಾವ ಸಮಯ ಕೊಡ್ಬೇಕು ಅಂತಾನು ಹೇಳ್ತೀನಿ. ಸೊ 1 ml ಕೊಡ್ಬೇಕಾಗುತ್ತೆ. ಇಫ್ ಇಟ್ ಇಸ್ 400 IU per ml. ನೀವು ತಂದಿರುವಂತಹ ಬಾಕ್ಸ್ ಮೇಲೆ 800 IU per ml ಅಂತ ಇದ್ರೆ ನೀವು 0.5 ml ಮಾತ್ರ ಕೊಡಬೇಕು. ದಯವಿಟ್ಟು ಹೆಚ್ಚಿಗೆ ಕೊಟ್ಟರು ಮಗುಗೆ ಪ್ರಾಬ್ಲಮ್ ಆಗುತ್ತೆ, ಕೊಟ್ಟಿಲ್ಲ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ. ಯಾವುದೇ ಆದ್ರೂ ಹಿತಮಿತವಾಗಿ ಬಳಸೋದ್ರಿಂದ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಲ್ವಾ. ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ 400 IU per ml ಇದ್ರೆ 1 ml per ಡೇ ಕೊಡ್ಬೇಕಾಗತ್ತೆ. 800 IU per ml ಇದ್ರೆ 0.5 ml per ಡೇ ಕೊಡ್ಬೇಕಾಗತ್ತೆ. ಯಾವ ಟೈಮು ಕೊಡೋದು ಅಂತಂದ್ರೆ ಇಟ್ ಡಿಪೆಂಡ್ಸ್. ನೀವು ಬೆಳಗ್ಗೆನಾದ್ರೂ ಕೊಡ್ಬೋದು ಅಥವಾ ಸಂಜೆನಾದ್ರೂ ಕೊಡ್ಬೋದು. ಅಂದ್ರೆ ಪ್ರತಿ ದಿನದಲ್ಲಿ ಅದನ್ನೇ ರೊಟೀನ್ ಒಂದು ಸೆಟ್ ಮಾಡ್ಕೊಂಡು ಬನ್ನಿ. ಯಾವ್ದನ್ನು ಬ್ಯಾಕ್ ಟು ಬ್ಯಾಕ್ ಕೊಡಕ್ ಹೋಗ್ಬಿಡಿ. ಯೂಶಲಿ ಈ ಒಂದು ವೈಟಮಿನ್ D3 ಕೊಟ್ಟಾಗ ಮಕ್ಕಳು ತುಂಬಾ ಕೆಮ್ತಾರೆ, ಸ್ವಲ್ಪ ನತ್ತಿಗೆ ಹೇರುತ್ತೆ, ಅದೆಲ್ಲ ಇಟ್ಸ್ ಕಾಮನ್. ಭಯ ಪಡಕ್ ಹೋಗ್ಬಿಡಿ, ಏನಪ್ಪಾ ಈ ರೀತಿ ಆಗ್ತಿದೆ ಅಂತ. ಇಫ್ ಯು ಆರ್ ಅ ನ್ಯೂ ಪೇರೆಂಟ್, ನಾನು ಹೇಳ್ತಿರೋದು ಇಫ್ ಯು ಆರ್ ಅ ನ್ಯೂ ಪೇರೆಂಟ್, ಭಯ ಪಡಕ್ ಹೋಗ್ಬೇಡಿ. ಅಂಡ್ ಕೆಲವರು ಇನ್ನೂ ಈ ರೀತಿ ಕ್ವಶನ್ಸ್ ನನಗೆ ಕೇಳಿದ್ದಾರೆ. ಅದು ಯಾವುದು ಅಂತಂದ್ರೆ, ಮೇಡಮ್ 1 ವಾರದಿಂದ ನಾನು ಊರಿಗೆ ಹೊಟ್ಟೋಗ್ಬಿಟ್ಟಿದ್ದೆ, ನಾನು ತಗೊಂಡು ಹೋಗಿರ್ಲಿಲ್ಲ ಈ ಒಂದು ವೈಟಮಿನ್ D3. ಇವಾಗ ನಾನು ಆ ವಾರ ಒಂದು 7 ದಿನ ಮಿಸ್ ಆಗಿದ್ದಿಲ್ಲ, ನಾನು ದಿನಕ್ಕೆ 2 ಸಲ ಹಾಕ್ಲಾ ಅಂತ ಹೇಳಿದ್ರೆ ಪ್ಲೀಸ್ ಡೋಂಟ್ ಡೂ ದಟ್. ಆ ರೀತಿ ಮಾಡಕ್ ಹೋಗ್ಬಿಡಿ. ನೀವು ಎದೆ ಹಾಲು ಕುಡಿಸಿರ್ತೀರ ಅಲ್ವಾ, ಅದರಲ್ಲಿ ಹೋಗಿರುತ್ತೆ. 1 ವಾರ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು 2 ಡ್ರಾಪ್ 2 ml ಎಲ್ಲ ಹಾಕೋದು ತಪ್ಪಾಗತ್ತೆ. ದಯವಿಟ್ಟು ಎಷ್ಟು ದಿನಕ್ಕೆ ಮಗುಗೆ ಸೇರ್ಬೇಕಾಗಿರೋದು
1 ml ಅಷ್ಟೇ. ಇಫ್ ಇಟ್ ಇಸ್ ಅ 400 IU, ಇಫ್ ಇಟ್ ಇಸ್ ಅ 800 IU ನೀವು 0.5 ml ಅಷ್ಟೇ ಕೊಡಬೇಕಾಗುತ್ತೆ. ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮಗುಗೆ ಈ ರೀತಿ ಫೀಡ್ ಅಂದರೆ ಕೊಡ್ತಾ ಬರ್ಬೋದು ಸಪ್ಲಿಮೆಂಟ್ಸ್. ನಿಮ್ಮ ಡಾಕ್ಟರ್ಸ್ನ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೀವು ಕೊಡಿ. ಕೆಲವರು ಪ್ರಿಸ್ಕ್ರೈಬ್ ಮಾಡಲ್ಲ, ಕೆಲವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ಯೂಶಲಿ ಇಂಡಿಯನ್ ಕಾಂಟೆಕ್ಸ್ಟ್ ಒಂದು ಬರ್ತ್ ಒಂದು ಹಿಸ್ಟ್ರಿಯಲ್ಲಿ ನೋಡೋದಾದ್ರೆ, ಒಂದು ಹಾಸ್ಪಿಟಲ್ ಒಂದು ಹಿಸ್ಟ್ರಿಯಲ್ಲಿ ನೋಡೋದಾದ್ರೆ ಈ ಒಂದು ವೈಟಮಿನ್ D3ನ ಸಜೆಸ್ಟ್ ಮಾಡೇ ಮಾಡ್ತಾರೆ. ದಯವಿಟ್ಟು ಬೇರೆಯವ್ರು ಹೇಳಿದ್ದನ್ನ ಕೇಳಕ್ ಹೋಗ್ಬೇಡಿ. ನಾವು ಕೊಟ್ಟಿಲ್ಲ ನೀವು ಕೊಡ್ಬೇಡಿ. ನೋ, ಡೋಂಟ್ ಡೂ ದಟ್. ನಿಮ್ಮ ಮಗುವಿನ ಆರೋಗ್ಯ ಬೇರೆ, ಅವ್ರ ಮಗುವಿನ ಆರೋಗ್ಯ ಬೇರೆ. ಅವ್ರು ಕೊಡ್ದೇನೆ ಏನು ಮಗುಗೆ ಪ್ರಾಬ್ಲಮ್ ಆಗಿಲ್ಲದೆ ಇರ್ಬೋದು. ನೀವು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮಗುಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಆಮೇಲೆ ಹೋಗಿ ಅವ್ರನ್ನ ಕೇಳಕ್ಕಾಗುತ್ತಾ? ನೋ, ಪ್ಲೀಸ್ ಡೋಂಟ್ ಡೂ ದಟ್. ದಯವಿಟ್ಟು ನಿಮ್ಮ ಡಾಕ್ಟರ್ಸ್ ಹೇಳುವಂತಹ ಒಂದು ಇದನ್ನ ಫಾಲೋ ಮಾಡಿ. 1 ವರ್ಷದವರೆಗೂ ಮಾತ್ರ ಕೊಡ್ಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ ನನ್ನ ಕೇಳ್ತಾರೆ, ಏನಂತಂದ್ರೆ ಅಕ್ಕ ನನ್ನ ಮಗುಗೆ ಆಲ್ರೆಡಿ 1.5 ವರ್ಷ ನಾನು ಕೊಟ್ಟೇ ಇಲ್ಲ, 6 months ಅಷ್ಟೇ ಕೊಟ್ಟಿದ್ದು, ಇವಾಗ ಕೊಡ್ಲಾ? ನೋ, ನಿಮ್ಮ ಮಗುಗೆ ಆಲ್ರೆಡಿ ಆಹಾರದಲ್ಲಿ ಸಿಗ್ತಾ ಇರುತ್ತೆ. ನಿಮ್ಮ ಮಗು ಸೇವಿಸುವಂತಹ ಆಹಾರದಲ್ಲಿ ವೈಟಮಿನ್ D3 ಹೆಚ್ಚಿಗೆ ಇರುವಂತಹ ಒಂದು ಆಹಾರ ಪದಾರ್ಥಗಳನ್ನ ಬೆಳೆಸಿ. ನಾನು ಅವಾಗಲೇ ಹೇಳಿದೆ, ಮಟನ್ ಲಿವರ್, ಚಿಕನ್ ಲಿವರ್ ಅಲ್ಲಿ ವೈಟಮಿನ್ D3 ಚೆನ್ನಾಗಿರುತ್ತೆ. ನಾನ್ ವೆಜಿಟೇರಿಯನ್ ಆಗಿದ್ರೆ ನೀವು. ವೆಜಿಟೇರಿಯನ್ ಅಲ್ಲಿ ಮಶ್ರೂಮ್, ಚೀಸ್, ಯೋಗರ್ಟ್ ಅಂಡ್ ಸೋಯಾ, ಕರ್ಡ್ ಅಂತ ಏನು ಹೇಳಿದೆ, ಅದರಲ್ಲೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವೈಟಮಿನ್ D3. ಈ ರೀತಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ವೈಟಮಿನ್ D3 ಡ್ರಾಪ್ಸ್. ಯಾಕೆ ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು, ಅಂಡ್ ನೀವೇನಾದ್ರೂ ಮಿಸ್ ಮಾಡಿದ್ರೆ ಏನ್ ಮಾಡಬೇಕು, ಯಾಕೆ ಮಿಸ್ ಮಾಡಬಾರ್ದು, ಇದು ಎಲ್ಲಾನು ನಾನು ನನ್ನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇದೇ ರೀತಿ ಮಕ್ಕಳ ರಿಲೇಟೆಡ್, ಅಮ್ಮಂದಿರ ರಿಲೇಟೆಡ್ ಯಾವ ಟಾಪಿಕ್ ಮೇಲೆ ನಿಮಗೆ ಒಂದು ಮಾಹಿತಿ ಬೇಕು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ಮಾಹಿತಿನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನೂ ಸಹ ತಿಳಿಸಿ. ಯಾವ್ದು ಬೇಕು ಅಂಡ್ ಯಾವ್ದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ರೈಟ್ ಇನ್ ದ ಕಾಮೆಂಟ್ ಸೆಕ್ಷನ್. ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೀವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ನೀವು ವಿಡಿಯೋ ಹಾಕೋದು ನಮ್ಗೆ ಗೊತ್ತೇ ಆಗ್ತಿಲ್ಲ ಅಂತಂದ್ರೆ ವಾಟ್ ಯು ಹ್ಯಾವ್ ಟು ಡೂ ಅಂತಂದ್ರೆ, ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ತಕ್ಷಣ ಬೆಲ್ ಐಕನ್ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ಆಲ್ ಪರ್ಸನಲೈಸ್ಡ್ ಅಂಡ್ ನನ್ ಅಂತ. ಸೊ ನೀವು ಆಲ್ ಅಂತ ಕೊಟ್ಟಾಗ ನಿಮ್ಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ. ಹಾಕಿದ ತಕ್ಷಣ ನೀವು ಈಸಿಯಾಗಿ ವಿಡಿಯೋನ ನೋಡ್ಬಿಡ್ಬೋದು, ಮಾಹಿತಿ ತಿಳ್ಕೊಂಡ್ಬಿಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.